ನಮಸ್ಕಾರ. ಇವತ್ತಿನ ಆಪ್ಷನ್ ಅಲ್ಲಿ ಇವತ್ತಿನ ಡೆಮೋ ಅಲ್ಲಿ ನಾವು ಇನ್ನೊಂದಿಷ್ಟು ಆಪ್ಷನ್ ನ ತಿಳ್ಕೊಳ್ಳೋಣ. ಸೊ ಒಂದು ಪ್ಲೇನ್ ಸ್ಲೈಡ್ ನ ಆಡ್ ಮಾಡ್ತೀನಿ ನಾನು. ನನಗೆ ಯಥಾ ಪ್ರಕಾರ ಕಾಪಿ ಪೇಸ್ಟ್ ಮಾಡ್ಕೊಂಡು ಇದನ್ನ ತೆಗೆದು ಹಾಕ್ತೀನಿ. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ, ನಾವು ಮುಂಚೆ ಒಂದು ಸೆಷನ್ ಅಲ್ಲಿ ಒಂದು ಎಕ್ಸೆಲ್ ನ ಕ್ರಿಯೇಟ್ ಮಾಡಿದ್ವಿ. ಮಾರ್ಕ್ಸ್, ಸ್ಟೂಡೆಂಟ್ಸ್ ಮಾರ್ಕ್ಸ್ ನ ಮಾಡಿದ್ವಿ. ಅಲ್ಲಿ ನಾವು ಚಾರ್ಟ್ ನ ಇನ್ಕ್ಲೂಡ್ ಮಾಡಿದ್ವಿ, ಈ ರೀತಿಯಾದ ಆಪ್ಷನ್ಸ್ ಎಲ್ಲ ಮಾಡಿದ್ವಿ. ಸೊ ಇಲ್ಲಿ ನಮ್ಗೆ ಈ ಟೇಬಲ್ ನ ತಗೊಂಡೋಗಿ ಇದನ್ನ ನಾನು ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕು ನನ್ನ ಸ್ಲೈಡ್ ಅಲ್ಲಿ. ಸೊ ನಾನೇನ್ ಮಾಡ್ತೀನಿ, ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ರೆಸೆಂಟೇಶನ್ ಹೋಗಿ ಇಲ್ಲಿ ಕಾಪಿ ಪೇಸ್ಟ್ ಮಾಡೋದು. ಸೊ ನೋಡಿ, ಈ ರೀತಿಯಾಗಿ ಅಲ್ಲಿ ಮಾಡಿರುವಂತ ಮಾರ್ಕ್ಸ್ ಏನಿದೆ ಅದು ಇಲ್ಲಿ ಇನ್ಸರ್ಟ್ ಆಗುತ್ತೆ. ಹಾಗೇನೆ ಇಲ್ಲಿ ನಮ್ಗೆ ಇಲ್ಲೊಂಚೂರು ಚೆನ್ನಾಗಿ ಕಾಣ್ಬೇಕು ಇನ್ನ ಅಂತ, ನನಗೆ ಲೈನ್ಸ್ ಎಲ್ಲ ಬರ್ಬೇಕು, ಆತರ ಎಲ್ಲ ಮಾಡಕ್ಕೆ ನಾನು ವಾಪಸ್ಸು ಆ ಸ್ಪ್ರೆಡ್ ಶೀಟ್ಗೆ ಹೋಗ್ಬಿಟ್ಟು ಅಥವಾ ಎಕ್ಸೆಲ್ ಹೋಗ್ಬಿಟ್ಟು ನಾನು ಇನ್ನೊಂದಿಷ್ಟು ಆಪ್ಷನ್ಸ್ ನ ಮಾಡಿ ಆಮೇಲೆ ನಾನು ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಆಲ್ ಬಾರ್ಡರ್ಸ್ ಮಾಡಿದೆ. ಸೊ ಕಂಟ್ರೋಲ್ ಸಿ, ಕಾಪಿ, ಬಂದು ಕಾಪಿ ಪೇಸ್ಟ್. ಸೊ ಹೀಗೆ ನಾವು ಯಾವ್ದಾದ್ರು ಡೇಟಾನ ನಾವು ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಸುಲಭವಾಗಿ ಅಲ್ಲಿಂದ ಇಲ್ಲಿ ತಂದು ಡೈರೆಕ್ಟ್ ಆಗಿ ಹಾಕ್ಬೋದು. ಹಾಗೇನೆ ಇಲ್ಲಿ ಇನ್ನೂ ಒಂದು ಆಪ್ಷನ್ ಇದೆ. ನಾವು ಇಲ್ಲೇ ಒಂದು ಹೊಸ ಟೇಬಲ್ ಕ್ರಿಯೇಟ್ ಮಾಡ್ಬೇಕು ಅಂತಿದ್ರೆ ಇನ್ಸರ್ಟ್ ಹೋಗ್ಬಿಟ್ಟು ಟೇಬಲ್ ಹೋಗ್ಬಿಟ್ಟು ನಮ್ಗೆ ಎಷ್ಟು ರೋ ಬೇಕು, ಎಷ್ಟು ಕಾಲಮ್ ಬೇಕು ಅದನ್ನ ಮಾಡ್ಕೊಂಡು ನಾವು ಈ ರೀತಿ ಕೂಡ ಮಾಡ್ಬೋದು. ಸೊ ಇದು ನಾವು ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಬ್ಜೆಕ್ಟ್ ಗೀತಾ, ಸೀತಾ, ಹಾಗೆ ನಮ್ಗೇನ್ ಬೇಕು ಟೈಪ್ ಮಾಡ್ಕೊಂಡು ಸೊ ಈ ರೀತಿ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾವು ಸೈಜ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಲ್ಲ ಹಿಂಗೆ ಮೂವ್ ಮಾಡಿ ಮಾಡ್ಬೋದು. ಸೊ ಎರಡು ಈ ತರ ಪ್ಯಾರಲಲ್ ಆಗಿ ಮಧ್ಯದಲ್ಲಿ ಲೈನ್ ಬಂದ್ರೆ ಇದನ್ನ ಸೈಜ್ ಅಡ್ಜಸ್ಟ್ ಮಾಡಕ್ಕೆ. ಸೊ ಇದು ನಮ್ಮ ಟೇಬಲ್ ನ ಕ್ರಿಯೇಟ್ ಮಾಡಕ್ಕೆ. ಈ ಟೇಬಲ್ ಕೂಡ ನಾವು ಬಾರ್ಡರ್ ನೋಡಿ, ಇಲ್ಲಿ ಔಟ್ಸೈಡ್ ಬಾರ್ಡರ್, ಆಲ್ ಬಾರ್ಡರ್, ಆಮೇಲೆ ಶೇಡಿಂಗ್ ಯಾವ ತರ ಇರ್ಬೇಕು, ಈ ತರ ತುಂಬಾ ಆಪ್ಷನ್ಗಳು ಕೂಡ ಇದೆ. ಸೊ ಹಾಗೇನೆ ಇನ್ನೂ ಒಂದು ಟ್ರೈ ಮಾಡೋಣ. ಸೊ ಇಲ್ಲಿ ನಾವು ಎಕ್ಸೆಲ್ ಅಲ್ಲಿ ನಾವು ಚಾರ್ಟ್ ಕೂಡ ಕ್ರಿಯೇಟ್ ಮಾಡಿದ್ವಿ. ಈ ಚಾರ್ಟ್ ಗೆ ಹೆಸರು ಕೊಡೋಣ ಸಬ್ಜೆಕ್ಟ್ ಆವರೇಜ್. ಸಬ್ಜೆಕ್ಟ್ ಟು ಆವರೇಜ್ ನ ನಾವು ನೋಡಿ, ಸಬ್ಜೆಕ್ಟ್ ಮತ್ತೆ ಆವರೇಜ್ ನ ನಾವು ಈ ರೀತಿಯಾಗಿ ಟೇಬಲ್ ಅಲ್ಲಿ ಪ್ರೆಸೆಂಟ್ ಮಾಡ್ಕೊಂಡ್ವಿ. ಇದು ನಮ್ಮ ಪ್ರೆಸೆಂಟೇಶನ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅವಾಗ ನಾವು ಎಕ್ಸೆಲ್ಗೆ ಹೋಗ್ಬಿಟ್ಟು ಕಾಪಿ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ನೋಡಿ ಆ ಚಾರ್ಟ್ ಯಥಾ ಪ್ರಕಾರ ಬಂತು. ಹೌದಾ? ಸೊ ಇದು ಒಂದು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಆಪ್ಷನ್. ಸೊ ನಾವು ಮತ್ತಿಲ್ಲಿ ಆ ಚಾರ್ಟ್ನೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗೇನೆ ನಮ್ಗೆ ಇಲ್ಲಿ ಹೊಸದಾಗಿ ಏನಾದ್ರೂ ಚಾರ್ಟ್ ಮಾಡಬೇಕು ಅಂತ ಅವಶ್ಯಕತೆ ಇದ್ರೆ ಅದು ಕೂಡ ಮಾಡ್ಕೋಬಹುದು. ಇಲ್ಲಿ ಚಾರ್ಟ್ ಅಂತ ಇರುತ್ತೆ ನೋಡಿ, ಚಾರ್ಟ್ಸ್, ಅದು ಕೂಡ ಮಾಡ್ಬೋದು. ಹಿಂಗೇನೆ ನಮ್ಗೆ ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಗಳಿದೆ ನೋಡಿ. ಇಲ್ಲಿ ನಾವು ಹೊಸದಾಗಿ ಯಾವ್ದೋ ಈ ತರ ಒಂದು ಚಾರ್ಟ್ ಮಾಡ್ಬೇಕು, ಲೈನ್ ಚಾರ್ಟ್ ಮಾಡ್ಬೇಕು ಅಂತ ಇದ್ರೆ ಓಕೆ ಅಂತ ಹಾಕೊಂಡು ನಾವು ಇಲ್ಲಿ ಡೇಟಾನ ಎಂಟರ್ ಮಾಡಿದ್ರೆ ಇಲ್ಲಿ ಒಂದು ಲೈನ್ ಚಾರ್ಟ್ ಬರುತ್ತೆ ನೋಡಿ. ಇದೊಂದು ಸ್ಯಾಂಪಲ್ ಲೈನ್ ಚಾರ್ಟ್ ಬಂದಿದೆ. ಸೊ ಇದೆಲ್ಲ ನಮ್ಗೆ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ನಾವು ಈ ನಂಬರ್ಸ್ ನ ತೋರ್ಸ್ಬಿಟ್ಟು ಈ ತರ ಅಂತ ಹೇಳೋ ಬದಲು ಈ ತರ ಒಂದು ಚಾರ್ಟ್ ಅಲ್ಲಿ ತೋರ್ಸಿದ್ರೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಇದ್ರೊಳಗೆ ಹೇಳ್ತಾ ಇದೀವಿ ಕೆಮಿಸ್ಟ್ರಿ ನೋಡಿ, ಇದ್ರೊಳಗೆ ಸ್ವಲ್ಪ ದೊಡ್ಡದು ಮಾಡ್ತಾ ಇದೀನಿ ನಿಮ್ಗೆ ಕಾಣ್ಲಿ ಅಂತ. ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾವು ಪ್ರೆಸೆಂಟೇಶನ್ ಮೋಡಲ್ ನೋಡೋಣ.
ಕೆಮಿಸ್ಟ್ರಿ ಆವರೇಜ್ ಮಾರ್ಕ್ಸ್ 78, ಇಂಗ್ಲಿಷ್ ಆವರೇಜ್ 95, ಕನ್ನಡ ಆವರೇಜ್ 92, ಮ್ಯಾಥ್ಸ್ ಆವರೇಜ್ 82, ಫಿಸಿಕ್ಸ್ ಆವರೇಜ್ 78. ಈ ರೀತಿಯಾಗಿ ನಾವು ಕನ್ವೆ ಮಾಡಿದ್ರೆ ನಮ್ಗೆ ನೋಡೋರ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ಕ್ಯಾಪ್ಚರ್ ಆಗುತ್ತೆ ಡೇಟಾ. ಸೊ ಹಂಗಾಗಿ ನಾವು ಈ ಚಾರ್ಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದು ಒಂದು ಬಹಳ ಮುಖ್ಯವಾದ ಅಂಶ ಈ ಏನೋ ಪ್ರೆಸೆಂಟೇಶನ್ ಅಲ್ಲಿ. ನೋಡಿ, ಈ ಕಾಲಮ್ ಮೇಲೂ ಹೋಗಿದ ತಕ್ಷಣ ನಿಮ್ಗೆ ಕೆಮಿಸ್ಟ್ರಿ ವ್ಯಾಲ್ಯೂ ಎಷ್ಟಿದೆ, ಫಿಸಿಕ್ಸ್ ವ್ಯಾಲ್ಯೂ ಎಷ್ಟಿದೆ, ಇದು ಕೂಡ ಕಾಣುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಸ್ಲೈಡ್ಸ್ ಅಲ್ಲಿ ಅಥವಾ ಪ್ರೆಸೆಂಟೇಶನ್ ಅಲ್ಲಿ. ಸೊ ಹೀಗೆ ನಮ್ಮ ಅವಶ್ಯಕತೆ ಮೇಲೆ ನಾವು ಡೇಟಾನ ಆಡ್ ಮಾಡ್ಕೋಬಹುದು, ಬಹಳಷ್ಟು ಆಪ್ಷನ್ ನ ಟ್ರೈ ಮಾಡ್ಬೋದು. ನಾನು ಈಗಾಗ್ಲೇ ಹೇಳಿರೋ ಹಾಗೆ ನಾವು ಇಲ್ಲಿರೋ ಎಲ್ಲಾ ಆಪ್ಷನ್ ನ ನಾವು ಡೆಮೋ ಕೊಡಕ್ ಆಗಲ್ಲ. ನಾವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ಆಪ್ಷನ್ಸ್ ನ ಮಾತ್ರ ನಾವು ಡೆಮೋ ಕೊಡ್ತೀವಿ. ನೀವು ಈ ಉಳಿದ ಎಲ್ಲಾ ಆಪ್ಷನ್ಸ್ ನ ನೀವೇ ಟ್ರೈ ಮಾಡಿ ಕಲ್ತ್ಕೋಬೇಕಾಗತ್ತೆ. ಸೊ ಇನ್ನೊಂದಿಷ್ಟು ಆಪ್ಷನ್ಸ್ ಜೊತೆಗೆ ನಾವು ಇನ್ನ ಮುಂದಿನ ಸೆಷನ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.